ಅಣ್ಣಯ್ಯ ಸೀರಿಯಲ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಸೊ ಈ ಕಡೆ ಪಾರು ಮಾವ ನಿನ್ನ ಜೊತೆ ಏನೋ ಮಾತಾಡಬೇಕು ಬಾ ಅಂತಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತಾಳೆ. ಪಾರು ಕರ್ಕೊಂಡು ಹೋದ ತಕ್ಷಣ ಈ ಕಡೆ ಮಾವ, ಅಲ್ಲ ಮನು ಅವ್ರು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ ಮಾವ, ಅವ್ರಿಗೇನೋ ತೊಂದರೆ ಇದೆ ಅನಿಸುತ್ತೆ. ಅಲ್ಲ ಒಂದು ಅಷ್ಟು ದೊಡ್ಡ ಡಾಕ್ಟ್ರ್ ಆಗಿರೋ ಅವ್ರಿಗೆ ಒಂದು ಸ್ಟೋ ಹಚ್ಚಕ್ಕೆ ಬರಲ್ಲ ಅಂದರೆ ಏನು ಅರ್ಥ ಅಂತಂದ್ಬಿಟ್ಟು ಇಲ್ಲಿ ಅಂತಾರೆ. ಹೇಳಿದ ತಕ್ಷಣ ಹೌದು ನನಗೂ ಯಾಕೋ ಹಂಗೆ ಅನ್ನಿಸ್ತೈತೆ ಪಾರು, ಒಂದ್ಸಲಿ ಹೋಗಿ ಅವ್ರ ಜೊತೆ ಮಾತಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಕರ್ಕೊಂಬ ಮಾವ ಮಾತಾಡೋಣ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಶಿವು ಕರ್ಕೊಂಬರ್ತಾನೆ. ಕರ್ಕೊಂಬರೋಕ್ಕಿಂತ ಮುಂಚೆ ಅವ್ರ ಅಣ್ಣ ಫುಲ್ ಟೆನ್ಷನಾಗಿ ಅಯ್ಯೋ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಎಲ್ಲಿಗೂ ಇಲ್ಲ, ಒಂದು ಸ್ವಲ್ಪ ಇವ್ರ ಜೊತೆ ಮಾತಾಡಬೇಕು ಅಂತ ಇಲ್ಲಿ ಶಿವು ಹೇಳ್ತಾನೆ. ಅಯ್ಯೋ ಮದುವೆ ಇವಾಗ ಇನ್ನೂ ಆಗಿದೆ, ತುಂಬ ಸುಸ್ತಾಗಿರ್ತಾರೆ, ರೆಸ್ಟ್ ಮಾಡಲಿ ಬಿಡಿ, ಕರ್ಕೊಂಡೋಗಿ ಏನು ಮಾತಾಡೋದಿದೆ, ಮದುವೆ ಆಗಿದೆಯಲ್ಲ ಯಾಕೆ ಏನು ಮಾತಾಡೋದಿದೆ ಅಂತಾರೆ. ಅಯ್ಯೋ ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನಾವೇನು ಮಾತಾಡಲ್ಲ, ಸುಮ್ಮನೆ ಕರ್ಕೊಂಬರ್ತೀವಿ ಅಷ್ಟೇ ಮಾತಾಡ್ಕೊಂಡು ಅಂತ ಹೇಳ್ತಾರೆ. ಅಯ್ಯೋ ಇವನು ಹೋದರೆ ಏನಪ್ಪ ಮಾಡೋದು, ಏನು ಮಾತಾಡ್ತಾನೋ ಏನೋ, ಸರಿಯಾಗಿ ಸಿಗಾಕ್ಸ್ತಾನಲ್ಲಪ್ಪ, ಮದುವೆ ಆಗಿರೋ ದಿನವೇ ಎಲ್ಲ ಸತ್ಯ ಗೊತ್ತಾಗ್ಬಿಡ್ತಾ ಹೆಂಗೆ ಅಂತಂದ್ಬಿಟ್ಟು ಇಲ್ಲಿ ಮನು ಅವರು ಅಣ್ಣ ಮತ್ತು ಅದಕ್ಕೆ ಇಬ್ಬರು ಕೂಡ ಯೋಚನೆ ಮಾತಾಡ್ತಾ ನಿಂತಿರ್ತಾರೆ. ಸೊ ಈಗ ಮನುವನ್ನು ಕರ್ಕೊಂಡೋಗಿ ಇಲ್ಲಿ ಪಾರು, ಏನು ನೀವು ಅಲ್ಲ ಒಂದು ಸ್ಟೋ ಹಚ್ಚಕ್ಕೆ ಬರಲ್ಲ ಅಂದರೆ ಅಷ್ಟೊಂದು ದೊಡ್ಡ ಡಾಕ್ಟರ್ ಅಂತೀರ, ಸ್ಟೋ ಹಚ್ಚಕ್ಕೆ ಬರಲ್ಲ ಅಂದರೆ ಏನು ಅರ್ಥ, ನಿಮಗೆ ಚಿಕ್ಕ ವಯಸ್ಸಿಂದ ಏನಾದರೂ ತೊಂದರೆ ಇದೆಯಾ ಏನು ಅಂತಂದ್ಬಿಟ್ಟು ಇಲ್ಲಿ ಪಾರು ಮತ್ತು ಶಿವು ಕೇಳಿದಾಗ ಈ ಕಡೆ ಮನು ಅಯ್ಯೋ ಅದು ಈಗ ಮಾತಾಡುವಂಥ ಸಮಯ ಅಲ್ಲ ಬಿಡಿ ಅಂತಂದ್ಬಿಟ್ಟು ಅಲ್ಲಿಂದ ಮನು ಬಂದುಬಿಡ್ತಾನೆ. ಬಂದ ತಕ್ಷಣ ಈ ಕಡೆ ಏನು ಹೇಳಿದ್ನೋ ಏನೋ ಇವನು ಅಂತ ಫುಲ್ ಟೆನ್ಷನ್ ಆಗಿರ್ತಾರೆ ಮನು ಅವ್ರ ಅಣ್ಣ ಮತ್ತು ಅದಕ್ಕೆ. ಸೊ ಆಗ ಈ ಕಡೆ ಬಂದ್ಬಿಟ್ಟು ಅಲ್ಲ ಅವ್ರು ಅಷ್ಟೊಂದು ದೊಡ್ಡ ಡಾಕ್ಟರ್ ಅಂದರೆ ಇವ್ರು ನೋಡಿದ್ರೆ ಅಷ್ಟು ಹಚ್ಚಕ್ಕೆ ಬರಲ್ಲ ಅಂದರೆ ಏನರ್ಥ, ಏನಾದರೂ ತೊಂದರೆ ಇದ್ದರೆ ಹೇಳ್ಕೊಳ್ಳಿ ನಮ್ಮ ಹತ್ರ ಅಂತ ಇಲ್ಲಿ ಶಿವು ಮತ್ತು ಪಾರು ಮನು ಅವ್ರ ಅಣ್ಣ ಮತ್ತು ಅದಕ್ಕೆ ಹತ್ರ ಕೇಳಿದಾಗ ಅದೇನೂ ಇಲ್ಲ, ದೊಡ್ಡ ವಿಷಯ ಏನೂ ಇಲ್ಲ, ಅವನಿಗೆ ಚಿಕ್ಕ ವಯಸ್ಸಿಂದನೂ ಬೆಂಕಿ ಕಂಡ್ರೆ ಆಗಲ್ಲ, ಅದಕ್ಕೋಸ್ಕರನೇ ಅವನು ಹೆದರಿದ್ದು ಅಷ್ಟೇ, ಇನ್ನೇನಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಪಾರುಗೆ ಮನು ಅವ್ರ ಅದಕ್ಕೆ ಹೇಳ್ತಾಳೆ. ಹೇಳಿದ ತಕ್ಷಣ ಓ ಅಷ್ಟೇನಾ, ನಾನೇನೋ ಬೇರೆ ಅಂದ್ಕೊಂಡೆ ಅಂತ ಹೇಳ್ತಾರೆ. ಅಯ್ಯೋ ನೀವೇನು ತೊಂದರೆ ತೊಗೋಬೇಡಿ, ನಿಮ್ಮ ರಾಣಿನ ನಾವು ರಾಣಿ ಥರ ನೋಡ್ಕೋತೀವಿ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ಏನೋ ನಮ್ಮ ಮನೆ ಗಿಣಿನ ನಿಮ್ಮ ಮನೆಗೆ ಒಪ್ಸಿದ್ದೀವಿ, ಅವಳಿಗೆ ಏನೇ ಹೇಳೋದಿದ್ರು ನಿಧಾನಕ್ಕೆ ಹೇಳಿ, ಅವಳು ತುಂಬ ಬೇಗ ಕಲಿತಾಳೆ, ಜಾಣೆ ಇದ್ದಾಳೆ ಅವಳು ಅಂತಂದ್ಬಿಟ್ಟು ಇಲ್ಲಿ ಪಾರು ಹೇಳ್ತಾಳೆ. ನೀವೇನು ಟೆನ್ಷನ್ ತೊಗೋಬೇಡಿ, ಆಟ ಇನ್ಮೇಲೆ ಶುರು ಆಗುತ್ತೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಏನು ಆಟ ಶುರು ಆಗುತ್ತೆ, ಏನು ಮಾತಾಡ್ತಿದ್ದೀರಾ ನೀವು ಅಂತ ಇಲ್ಲಿ ಪಾರು ಹೇಳ್ತಾಳೆ. ಹೇಳಿದ ತಕ್ಷಣ ಅದು ಆಟ ಅಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಇನ್ಮೇಲೆ ಜೀವನ ಶುರು ಆಗೋದಲ್ವ, ಅದನ್ನೇ ಹೇಳಿದೆ ನಾನು ಅಂತ ಇಲ್ಲಿ ಮನೋರಥ ಕೇಳ್ತಾರೆ. ಓ ಹೌದಾ ಅಂತಂದ್ಬಿಟ್ಟು ಇಲ್ಲಿ ಪಾರು ಅಂತಾರೆ. ಆದರೆ ಇಲ್ಲಿ ರಾಣಿ ಮತ್ತು ರತ್ನಗೆ ಎಲ್ಲರೂ ಕೂಡ ಮನು ನಡ್ಕೋತಾರೆ ರೀತಿ ನೋಡಿಬಿಟ್ಟು ಫುಲ್ ಟೆನ್ಷನ್ ಆಗಿರ್ತಾರೆ. ಸೊ ಆಗ ಈ ಕಡೆ ಪಾರು ಬಂದ್ಬಿಟ್ಟು ನೀನೇನು ತಲೆ ಕೆಡಿಸ್ಕೊಬೇಡ ರಾಣಿ, ನಿನಗೇನೇ ತೊಂದರೆ ಆದರೂ ನಾವಿದ್ದೀವಿ, ನಿಮ್ಮ ಅಣ್ಣ ಇದ್ದಾರೆ, ಏನು ತಲೆ ಕೆಡಿಸ್ಕೊಬೇಡ ಅಂತಾರೆ. ಅದಕ್ಕೆ ನನಗೆ ತುಂಬ ಭಯ ಆಗ್ತಿದೆ ಅಂತಾರೆ. ಭಯ ಏನು ಪಡಬೇಡ ರಾಣಿ, ನಿನಗೇನೇ ತೊಂದರೆ ಆದರೂ ನಿಮ್ಮ ಅಣ್ಣ ಇದ್ದಾನೆ, ನಾನಿದ್ದೀನಿ, ಏನೇ ಆದರೂ ನಾವು ನಿನ್ನ ಜೊತೆಗೆ ಇರ್ತೀವಿ ಅಂತಂದ್ಬಿಟ್ಟು ಇಲ್ಲಿ ರಾಣಿಗೆ ಸಮಾಧಾನ ಮಾಡ್ತಾಳೆ ಪಾರು. ಅದನ್ನು ಕೇಳ್ಬಿಟ್ಟು ನಿಮ್ಮಂಥ ಅದಕ್ಕೆ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅದಕ್ಕೆ ಅಂತಂದ್ಬಿಟ್ಟು ರಾಣಿ ಅಂತಾಳೆ. ನಿಮ್ಮಂಥ ನಾದ್ನೀರು ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತಾರೆ ಇಲ್ಲಿ ಪಾರು ಕೂಡ ಹೇಳ್ತಾಳೆ. ಸೊ ಇದು ಇವತ್ತಿನ ಸಂಚಿಕೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.